ಸರ್ಕಾರದ ನಡೆಗೆ ಆರ್ ಅಶೋಕ್ ಗರಂ ಆಗಿದ್ದಾರೆ. ವಿಪಕ್ಷ ನಾಯಕರಿಗೆ ಇನ್ನೂ ಕೂಡ ಸರ್ಕಾರ ಮನೆ ನೀಡಿಲ್ಲ ಅನ್ನುವಂತಹ ವಿಚಾರವಾಗಿ ವಿಪಕ್ಷ ನಾಯಕರ ಅಶೋಕ್ ಮಾತಿಗೆ ಸರ್ಕಾರವೇ ಬೆದರಿದೆ. ಮುಂದೆ ನಮ್ಮ ಸರ್ಕಾರದಲ್ಲಿ ವಿಪಕ್ಷ ನಾಯಕರಿಗೆ ಮನೆ ನೀಡುವುದಿಲ್ಲ, ನೇರವಾಗಿ ಸಿಎಂ ಸಿದ್ದರಾಮಯ್ಯಗೆ ಆರ್ ಅಶೋಕ್ ಹೇಳಿದ್ದಾರೆ. ಇದುವರೆಗೂ ವಿಪಕ್ಷ ನಾಯಕರಿಗೆ ಸರ್ಕಾರಿ ನಿವಾಸವನ್ನ ನೀಡಿಲ್ಲ, ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ತೀರ್ಮಾನ ಜಾರಿಯಾಗಲಿದೆ, ಇರೋದಿನ್ನೆರಡು ವರ್ಷ, ಮುಂದೆ ನಮ್ಮ ಸರ್ಕಾರದಲ್ಲಿ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ನೇರವಾಗಿ ಕಿಡಿಕಾರಿದ್ದಾರೆ. ಹಾಗಾಗಿ ಅಶೋಕ್ ಅವರ ಮಾತಿಗೆ ಸರ್ಕಾರವೇ ನಡುಗಿ ಹೋಗದೆ ಹೊಸ ನಿಯಮ ರಚನೆಗೆ ಮುಂದಾಗಿರೋದು ಸರ್ಕಾರ. ಇನ್ಮೇಲೆ ಸಿಎಂ, ಸ್ಪೀಕರ್, ಚೇರ್ಮನ್, ವಿಪಕ್ಷ ನಾಯಕರಿಗೆ ಮನೆ ಫಿಕ್ಸ್, ಕಾಯಂ ಆಗಿ ಆ ಸ್ಥಾನದಲ್ಲಿ ಇದ್ದವರಿಗೆ ಕ್ವಾರ್ಟರ್ಸ್ ಫಿಕ್ಸ್ ಆಗುತ್ತೆ. ಆಯಾ ಹುದ್ದೆಯಲ್ಲಿದ್ದವರಿಗೆ ಇಂತಹ ಮನೆ ಅಂತ ಹೇಳಿ ಕಾಯಂ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ವಿಧಾನಸೌಧದ ಸಮೀಪ ಇರುವಂತಹ ಕ್ವಾರ್ಟರ್ಸ್ ಫಿಕ್ಸ್ ಮಾಡೋದಕ್ಕೆ ತೀರ್ಮಾನ ಬಂದಂತೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ವಿಪಕ್ಷ ನಾಯಕರಿಗೆ ಇನ್ನೂ ಕೂಡ ಮನೆಯನ್ನ ಸರ್ಕಾರ ನೀಡಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸರ್ಕಾರದ ವಿರುದ್ಧವಾಗಿ ಗುಡುಗಿದ್ದಾರೆ. ಸರ್ಕಾರ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದೆ, ಯಾವುದೇ ರೀತಿಯಾದಂಥ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ತಾ ಇಲ್ಲ, ಹಾಗಾಗಿ ಮುಂದೆ ನಾವು ಮತ್ತೆ ಅಧಿಕಾರಕ್ಕೆ ಬಂದಾಗ ಅದು ನಮ್ಮ ಟರ್ನ್, ಆ ಟರ್ನ್ನಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಗೊತ್ತಾಗತ್ತೆ. ನೇರವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಇಲ್ಲಿ ಆರ್ ಅಶೋಕ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಅಶೋಕ್ ಮಾತಿಗೆ ಸರ್ಕಾರವು ಬೆದರಿದ್ದು ಹೊಸ ನಿಯಮ ರಚನೆಗೆ ಈಗ ಸರ್ಕಾರ ಮುಂದಾಗಿದೆ ಅನ್ನುವಂಥ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಹಾಗಾಗಿ ಸಿಎಂ, ಸ್ಪೀಕರ್, ಚೇರ್ಮನ್, ವಿಪಕ್ಷ ನಾಯಕರಿಗೆ ಮನೆ ಫಿಕ್ಸ್ ಅನ್ನುವಂಥ ತೀರ್ಮಾನಕ್ಕೆ ಬಂದಂತ ಇದೆ. ಕಾಯಮಾಗಿ ಆ ಸ್ಥಾನದಲ್ಲಿ ಇದ್ದವರಿಗೆ ಕ್ವಾರ್ಟರ್ಸ್ ಅನ್ನೋದು ಫಿಕ್ಸ್ ಆಗುತ್ತೆ, ಅಂಥವರಿಗೆ ಕ್ವಾರ್ಟರ್ಸ್ ನೀಡಲಾಗುತ್ತೆ. ಆಯಾ ಹುದ್ದೆಯಲ್ಲಿದ್ದವರಿಗೆ ಅಂದರೆ ಸಂಬಂಧಪಟ್ಟಂತ ಹುದ್ದೆಯನ್ನು ಏನು ಅಲಂಕರಿಸಿದ್ದಾರೆ ಅವರಿಗೆ ಇಂತಹ ಮನೆಯನ್ನ ನೀಡಲಾಗುತ್ತೆ ಅಂತ ಹೇಳಿ ಫಿಕ್ಸ್ ಮಾಡೋದಕ್ಕೆ ಈಗ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೆಬ್ಬಾರ್, ಈಗ ವಿಪಕ್ಷ ನಾಯಕರಿಗೆ ಇನ್ನೂ ಕೂಡ ಸರ್ಕಾರ ಮನೆ ನೀಡಿಲ್ಲ ಅನ್ನುವಂಥ ವಿಚಾರವಾಗಿ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಹಾಗಾಗಿ ಸರ್ಕಾರ ಈಗ ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಂಡಿದೆ? ರಾಜ್ಯ ಸರ್ಕಾರ ಬಂದ ನಂತರದಲ್ಲಿ ವಿರೋಧ ಪಕ್ಷದ ನಾಯಕರುಗಳಿಗೆ ಮನೆಯನ್ನು, ಸರ್ಕಾರಿ ನಿವಾಸವನ್ನು ಕೊಡುವಂಥದ್ದು ಅವರ ಜವಾಬ್ದಾರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧ ಪಕ್ಷ ನಾಯಕರು ಪತ್ರವನ್ನು ಕೂಡ ಬರೆದಿದ್ದಾರೆ. ಇಂಥ ಕಡೆಗಳಲ್ಲಿ ಅವಕಾಶಗಳನ್ನು ಮಾಡಿಕೊಡಿ, ಒಂದು 2-3 ಸ್ಥಳಗಳ ಮನೆಗಳನ್ನು ತೋರಿಸಿ ಇದರಲ್ಲಿ ಯಾವುದಾದ್ರೂ ಒಂದು ಕೊಡಿ ಅಂತೇಳಿ ಕಳೆದ 1-2 ವರ್ಷದಿಂದಲೂ ಕೂಡ ಪತ್ರವನ್ನು ಬರೀತಾ ಇದ್ದಾರೆ. ಮೇಲ್ಮನೆ ವಿರೋಧ ಪಕ್ಷ ನಾಯಕ, ಕೆಳಮನೆ ವಿರೋಧ ಪಕ್ಷ ನಾಯಕ ಎರಡೂ ಕಡೆಯಲ್ಲೂ ಸಹಿತ ಅವರಿಗೆ ಮನೆಯನ್ನು ಕೊಡಲಾಗಿಲ್ಲ. ಈ ಕಾರಣಕ್ಕಾಗಿ ಮೊನ್ನೆ ಮುಖ್ಯಮಂತ್ರಿಗಳನ್ನು ಆರ್ ಅಶೋಕ್ ಅವರು ಭೇಟಿಯಾದಂಥ ಸಂದರ್ಭದಲ್ಲಿ ನೇರವಾಗಿ ಗುಡುಗಿದ್ದಾರೆ. ಮನೆಯನ್ನು ಕೊಡದೆ ಬಿಟ್ಬಿಡಿ, ಹಾಗೆ ಬಿಟ್ಬಿಡಿ, ನಾನು ಕೇಳಕ್ಕೆ ಬರೋದಿಲ್ಲ, ಇನ್ನೇನು 1-2 ವರ್ಷದಲ್ಲಿ ಮುಗಿದೋಗುತ್ತೆ, ಮುಂದೆ BJP ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಕ್ಕೂ ಇದೇ ರೀತಿಯಲ್ಲಿ ನಾನು ಮನೆಯನ್ನು ಕೊಡದೇನೆ ಹಾಗೆ ಸತಾಯಿಸುವಂಥ ಕೆಲಸವನ್ನು ಮಾಡ್ತೀನಿ ಅಂತೇಳಿ ನೇರವಾಗಿ ಆವಾಜ್ ಹಾಕಿದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯ ಆಗಿದೆ. ಆ ಕಾರಣಕ್ಕಾಗಿ ತಕ್ಷಣವೇ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ಹೊಸ ನಿಯಮವನ್ನು ಜಾರಿಗೆ ತರಬೇಕು ಅಂತೇಳಿ ಪ್ಲ್ಯಾನನ್ನು ಮಾಡಿದ್ದಾರೆ ಅಂತ ಮಾಹಿತಿ. ಇದನ್ನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಬೇಕು ಅಂತೇಳಿ. ಅಂದರೆ ಈಗ ಮುಖ್ಯಮಂತ್ರಿಗಳಿಗೆ ಕಾವೇರಿ ನಿವಾಸ ಅಂತೇಳಿ ಫಿಕ್ಸ್ ಇದೆ. ಸಾಮಾನ್ಯವಾಗಿ ಮುಖ್ಯಮಂತ್ರಿ ಆದಂತೆ ಅದೇ ನಿವಾಸವನ್ನು ಕೊಡ್ತಾರೆ. ಪಕ್ಕದಲ್ಲಿ ಕೃಷ್ಣ ಇದೆ, ಅದು ಗೃಹ ಕಚೇರಿ ಆಗುತ್ತೆ, ಅಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ. ಹಾಗೆಯೇ ಇದೇ ರೀತಿ ಇನ್ನು ಮೇಲೆ ವಿರೋಧ ಪಕ್ಷದ ನಾಯಕರಿಗೆ, ಮೇಲ್ಮನೆ ಮತ್ತು ಕೆಳಮನೆ ಇಬ್ಬರಿಗೂ ಸಹಿತ, ಮತ್ತು ಸಭಾಧ್ಯಕ್ಷರಿಗೆ ಮತ್ತು ಸಭಾಪತಿಗಳಿಗೆ, ಹೀಗೆ ಎಲ್ರಿಗೂ ಸಹಿತ ಅನುಕೂಲ ಆಗುವಾಗೆ 5 ಮನೆಯನ್ನು ಮೀಸಲಿಡಬೇಕು. ಯಾವುದೇ ಸರ್ಕಾರ ಬಂದರೂ ಸಹಿತ ಅಲ್ಲಿ ಯಾರಿದ್ದಾರೆ ಅನ್ನೋದು ಪ್ರಶ್ನೆ ಅಲ್ಲ, ಆ ಸ್ಥಾನಕ್ಕೆ ಸೀಮಿತವಾಗಿ ಒಂದು ಮನೆಯನ್ನು ಮೀಸಲಿಟ್ಟುಬಿಡಬೇಕು. ಇದು ಈ ಒಂದು ನಿವಾಸ, ಸರ್ಕಾರಿ ನಿವಾಸ ವಿರೋಧ ಪಕ್ಷ ನಾಯಕರಿಗೆ, ಮೇಲ್ಮನೆ ವಿರೋಧ ಪಕ್ಷ ನಾಯಕರಿಗೆ, ಕೆಳಮನೆ ವಿರೋಧ ಪಕ್ಷ ನಾಯಕರಿಗೆ, ಸ್ಪೀಕರ್ಗೆ, ಚೇರ್ಮನ್ಗೆ, ಮುಖ್ಯಮಂತ್ರಿಗಳಿಗೆ, ಹೀಗೆ 5 ನಿವಾಸವನ್ನು ಫಿಕ್ಸ್ ಮಾಡಿ ಇಡುವಂತಹ ಕೆಲಸವನ್ನು ಮಾಡಬೇಕು. ಇದು ಪ್ರತಿ ಸಾರಿಯೂ ಕೂಡ ಸಮಸ್ಯೆ ಆಗುತ್ತೆ. ಯಾಕಂದರೆ ಈ ಹಿಂದೆ ಯಡಿಯೂರಪ್ಪನವರು CM ಇದ್ದಂಥ ಸಂದರ್ಭದಲ್ಲಿ ದಿವ್ಯಾ ಇದೇ ಅಶೋಕ್ ಅವರು ತಮ್ಮ ನಿವಾಸವನ್ನು ವಿರೋಧ ಪಕ್ಷ ನಾಯಕರಿಗಾಗಿ, ಅಂದಿನ ವಿರೋಧ ಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯನವರಿಗಾಗಿ ತಮ್ಮ ಮನೆಯನ್ನು ಖಾಲಿ ಮಾಡಿಕೊಡುವಂಥ ಸಂದರ್ಭ ಬಂದಿತ್ತು. ಇದು ಪ್ರತಿ ಸರ್ಕಾರ ಬಂದಾಗಲೂ ಅವರಿಗೆ ಇಷ್ಟವಾದಂಥ ನಿವಾಸವನ್ನು ತೆಗೆದುಕೊಳ್ಳೋದು ಮತ್ತು ಅದನ್ನು ಚೇಂಜ್ ಮಾಡೋದು, ವಿರೋಧ ಪಕ್ಷ ನಾಯಕರಿಗೆ ಯಾವುದೋ ಒಂದು ನಿವಾಸ, ಹೀಗೆ ಒಂದು ನಿಗದಿ ಇರಲಿಲ್ಲ. ಆ ಕಾರಣಕ್ಕೆ ಈಗ ಒಂದು ನಿವಾಸ ನಿಗದಿ ಆಗಬೇಕು, ಯಾವುದೇ ಸಂದರ್ಭದಲ್ಲೂ ಸಹಿತ ಸಮಸ್ಯೆ ಆಗಬಾರ್ದು. ಇನ್ನು ಮುಂದೆ ಶಾಶ್ವತವಾಗಿ ಇಂಥ ಒಂದು ನಿರ್ಣಯವನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡ್ರೆ ಶಾಶ್ವತವಾಗಿರುತ್ತೆ.
ಯಾವುದೇ ಸರ್ಕಾರ ಬಂದರೂ ವಿರೋಧ ಪಕ್ಷ ನಾಯಕರಿಗೆ ಈ ನಿವಾಸ ಅಂತೇಳಿ ಸಾಧ್ಯವಾದಷ್ಟು ವಿಧಾನಸೌಧಕ್ಕೆ ಹತ್ತಿರವಾಗಿ ಇರುವಂತಹ ನಿವಾಸವನ್ನು ಕೊಡಬೇಕು ಅಂತೇಳಿ ಈ ಒಂದು ತೀರ್ಮಾನದಲ್ಲಿ ಒಂದು ನಿರ್ಣಯವನ್ನು ಮಾಡಬೇಕು ಅಂತೇಳಿ ಸರ್ಕಾರ ಪ್ಲ್ಯಾನ್ ಮಾಡ್ತಿದೆ ಅನ್ನೋಂಥ ಮಾಹಿತಿ ಇದೆ. ಯಾಕಂದರೆ ವಿಧಾನಸೌಧದ ಸ್ವಲ್ಪ ದೂರದಲ್ಲಿರುವಂಥ ಜೈಮಾಲ್ ಏರಿಯಾ ಇರ್ಬೋದು, ಬೇರೆ ಬೇರೆ ಕಡೆಗಳೆಲ್ಲ ನಿವಾಸಗಳಿದ್ದಾವೆ, ಸರ್ಕಾರಿ ನಿವಾಸ ಇದೆ. ಅಲ್ಲೆಲ್ಲ ಕೊಡೋದಕ್ಕಿಂತ ಹೆಚ್ಚಾಗಿ ರೇಸ್ ಕೋರ್ಸ್ ರೋಡ್ ಸಮೀಪನೋ, ಸೆವೆನ್ ಮಿನಿಸ್ಟರ್ ಕ್ವಾರ್ಟರ್ಸ್ ಹತ್ರನೋ ಇಲ್ಲೆಲ್ಲಾದರೂ ಸುತ್ತಮುತ್ತವೇ ಅನುಕೂಲ ಆಗುವ ಹಾಗೆ ಬರುವಂಥ ಜನರಿಗೂ ಸಚಿವರಿಗೂ ಕೆಲಸ ಮಾಡೋದಕ್ಕೆ ಎಲ್ರಿಗೂ ಕೂಡ ಅನುಕೂಲ ಆಗುವ ಹಾಗೆ ಸಮೀಪದಲ್ಲಿ ಇರುವಂತಹ ಒಂದು ನಿವಾಸವನ್ನು ನಿಗದಿ ಮಾಡಬೇಕು ಅಂತೇಳಿ ಸರ್ಕಾರ ಪ್ಲ್ಯಾನ್ ಮಾಡ್ಕೊಳ್ತೀವಿ ಅನ್ನೋಂಥ ಮಾಹಿತಿ ಲಭ್ಯ ಆಗಿದೆ. ಬಹುಶಃ ಮುಂದಿನ ಕ್ಯಾಬಿನೆಟ್ ಅಥವಾ ಅದಕ್ಕೂ ಮುಂದಿನ ಕ್ಯಾಬಿನೆಟ್, ಇನ್ನೊಂದೆರಡು ಕ್ಯಾಬಿನೆಟ್ನ ಒಳಗಡೆಯಲ್ಲಿ ಈ ಒಂದು ನಿರ್ಣಯವನ್ನು ಪಾಸ್ ಮಾಡಿ ಅಧಿಕೃತವಾಗಿ ಇನ್ನು ಮುಂದೆ ನಿವಾಸವನ್ನು ಫಿಕ್ಸ್ ಮಾಡಬೇಕು ಅಂತೇಳಿ ಪ್ಲ್ಯಾನನ್ನು ಮಾಡಿಕೊಂಡಿದೆ ಅನ್ನೋಂಥ ಮಾಹಿತಿ ಲಭ್ಯ ಆಗಿದೆ. ದಿವ್ಯಾ, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.